ಲೋಕಸಭೆ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಹೈಕಮಾಂಡ್ನಿಂದ ರಾಜ್ಯದ 17 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. ಬಿಜೆಪಿ ವಿರುದ್ಧ ಸಚಿವರ ಮಕ್ಕಳನ್ನೇ ಕಣಕ್ಕಿಳಿಸಿದೆ ಕಾಂಗ್ರೆಸ್. ಲೋಕಸಭಾ ಚುನಾವಣೆಯನ್ನ ಗೆಲ್ಲುವುದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಹೈಕಮಾಂಡ್ನಿಂದ ರಾಜ್ಯದ 17 ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ. ಬಿಜೆಪಿ ವಿರುದ್ಧ ಸಚಿವರ ಮಕ್ಕಳನ್ನೇ ನಿಲ್ಲಿಸಲಾಗಿದೆ, ಕಣಕ್ಕಿಳಿಸಲಾಗಿದೆ. ಇನ್ನು 4 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಿಸಿಲ್ಲ ಹೈಕಮಾಂಡ್. ಬಳ್ಳಾರಿ, ಕೋಲಾರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಹಾಗೆ ಪೆಂಡಿಂಗ್ ಇಟ್ಕೊಳ್ಳಲಾಗಿದೆ. ಉಳಿದ 4 ಕ್ಷೇತ್ರಗಳಲ್ಲಿ ಸಚಿವರನ್ನೇ ಕಣಕ್ಕಿಳಿಸುತ್ತಾ ಕಾಂಗ್ರೆಸ್ ಅನ್ನುವಂತ ಅನುಮಾನ ಕೂಡ ಕಾಡ್ತಾ ಇದೆ. ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಪುತ್ರ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಆದ್ರೆ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡೋಕೆ ನಾಯಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಸಚಿವ ಮಹದೇವಪ್ಪಗೆ ಟಿಕೆಟ್ ನೀಡೋಕೆ ವರಿಷ್ಠರು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲೂ ಕೂಡ ರಮೇಶ್ ಕುಮಾರ್, ಮುನಿಯಪ್ಪ ಬಣದ ನಡುವೆ ತಿಕ್ಕಾಟ ನಡೀತಾ ಇದೆ. ನಮ್ಮವರಿಗೆ ಬೇಕು ಅಂತ ಎರಡೂ ಕಡೆಗಳಿಂದ ಟಿಕೆಟ್ ಫೈಟ್ ಅನ್ನೋದು ನಡೀತಾನೆ ಇದೆ. ಇವತ್ತಾದ್ರೂ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕ್ಲಿಯರ್ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ ಅಲ್ಲಿನ ಕಾರ್ಯಕರ್ತರು. ಬಾಕಿ ಉಳಿದ 4 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಅಭ್ಯರ್ಥಿ ಆಯ್ಕೆಗೆ ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ಚರ್ಚೆಯನ್ನ ಮಾಡಲಿದ್ದಾರೆ. 4 ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಸದ್ಯಕ್ಕೆ ಇರುವಂತ ಒಂದು ಕುತೂಹಲ ಆಗಿದೆ. ಸೊ 4 ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲಾಗಿದೆ. ಆ 4 ಕ್ಷೇತ್ರಗಳಿಗೆ ಸಚಿವರನ್ನೇ ನಿಲ್ಲಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ. ಇವತ್ತು ಮೀಟಿಂಗ್ ಅನ್ನ ಮಾಡಲಾಗುತ್ತೆ, ಚರ್ಚೆಯನ್ನ ಮಾಡಲಾಗುತ್ತೆ. ಸಚಿವರುಗಳಿಗೆ ಕೊಡ್ತಾರೋ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ತಾರೋ ಅನ್ನೋದು ಈಗಿರುವಂತ ಪ್ರಶ್ನೆ. ಇದೀಗ 17 ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಲಾಗಿದೆ. ಬಿಜೆಪಿ ವಿರುದ್ಧ ತೊಡೆತಟ್ಟುವುದಕ್ಕೆ ಸಚಿವರುಗಳ ಮಕ್ಕಳನ್ನೇ ಕಾಂಗ್ರೆಸ್ ಕಣಕ್ಕಿಳಿಸಿ ಒಂದು ಸ್ಟ್ರಾಟಜಿಯನ್ನ ಮಾಡಿದೆ. ಈಗ 4 ಕ್ಷೇತ್ರಗಳು ಸ್ವಲ್ಪ ಗೊಂದಲ, ಅಸಮಾಧಾನ ಇರುವಂತ ಕ್ಷೇತ್ರಗಳನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಳಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಅಳೆದು ತೂಗಿ 17 ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಲಾಗಿದೆ. ಒಂದು ಸ್ಟ್ರಾಟಜಿಯನ್ನ ಮಾಡಿ ಸಚಿವರು ಮಕ್ಕಳಿಗಳಿಗೆ ಆದ್ಯತೆಯನ್ನ ನೀಡಲಾಗಿದೆ. ಈಗ ಅಸಮಾಧಾನ, ಗೊಂದಲ ಇರುವಂತ ಕೆಲವು 4 ಕ್ಷೇತ್ರಗಳನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಸಚಿವರ ಪುತ್ರ ಆಕಾಂಕ್ಷಿ ಆಗಿರೋದು ಇದೆ, ಬಟ್ ಅವ್ರಿಗೆ ಕೊಡೋದು ಬೇಡ ಅಂತ ನಾಯಕರುಗಳು ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ಈ 4 ಕ್ಷೇತ್ರಗಳಿಗೆ ಸಚಿವರ ಹೆಸರನ್ನೇ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆಯಾ? ಹೈಕಮಾಂಡ್ ಲೆಕ್ಕಾಚಾರ ಏನಿದೆ? ಇವತ್ತು ಅಂತಿಮವಾಗಿ ಇದು ಕ್ಲಿಯರ್ ಆಗುತ್ತಾ ಹೇಗೆ ಅಂತ ಶಿವು? ನೀತಿ ಮೊದಲ ಪಟ್ಟಿಯಲ್ಲಿ 7 ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಹಾಗೆ ನಿನ್ನೆ 17 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಇನ್ನ 4 ಕ್ಷೇತ್ರಗಳಲ್ಲೂ ಪೆಂಡಿಂಗ್ ಇದೆ. 2 ದಿನಗಳ ಕಾಲ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದೀರ್ಘವಾದಂಥ ಸಭೆಗಳು ನಡೆಯುತ್ತೆ ಎಲ್ಲ ರಾಜ್ಯಗಳ ಅಭ್ಯರ್ಥಿಗಳ ಪಟ್ಟಿಯ ಆಯ್ಕೆ ಬಗ್ಗೆ. ಆದರೆ ಕರ್ನಾಟಕದ 4 ಕ್ಷೇತ್ರಗಳು ಮಾತ್ರ ಸಾಕಷ್ಟು ಕಗ್ಗಂಟಾಗತ್ತೆ. ಯಾಕೆಂದರೆ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳ ಕಾರಣಕ್ಕಾಗಿ ಅಲ್ಲಿ 4 ಕ್ಷೇತ್ರಗಳನ್ನು ಪೆಂಡಿಂಗ್ ಇಡಲಾಗತ್ತೆ. ಒಂದು ಚಾಮರಾಜನಗರ, ಮತ್ತೊಂದು ಕೋಲಾರ. 2 ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕಗ್ಗಂಟು ಶುರುವಾಗಿದೆ. ಬಳ್ಳಾರಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಿದ್ರು ಕೂಡ ಅಲ್ಲಿ ಮತ್ತೊಮ್ಮೆ ಪರಿಶೀಲನೆಯನ್ನ ಮಾಡಿ ನಾವು ಟಿಕೆಟನ್ನು ಘೋಷಣೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ರು. ಆದರೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಸಚಿವರಾಗಿರುವಂಥ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಡಗಳು ಕೂಡ ಇತ್ತು. 2 ಹೆಸರುಗಳನ್ನಷ್ಟೇ ಅಲ್ಲಿಗೆ ಶಿಫಾರಸನ್ನು ಮಾಡಲಾಗಿತ್ತು ಎಐಸಿಸಿಗೆ. ಆದರೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಒಪ್ಕೊಳ್ಳೋದಿಲ್ಲ. ಏಕೆಂದರೆ ನಾವು 20 ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ, ಹೈಕಮಾಂಡ್ಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾವು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರನ್ನು ಇಳಿಸಿ ನಾವು ಎಡವಟ್ಟು ಮಾಡ್ಕೊಳ್ಳೋದು ಬೇಡ, ಅಲ್ಲಿ ಸಚಿವ ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ನಾಯಕರಿಗೆ ಬರುತ್ತೆ. ಹಾಗಾಗಿ ಈ ಕಡೆ ಮಹದೇವಪ್ಪ ಅವರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಬಿಲ್ಕುಲ್ ನನಗೆ ಟಿಕೆಟ್ ಬೇಡವೇ ಬೇಡ, ನಾನು ಸಚಿವನಾಗಿದ್ದೇನೆ, ಶಾಸಕನಾಗಿದ್ದೇನೆ, ನನ್ನ ಮಗನಿಗೆ ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಅನ್ನುವಂಥ ಒಂದು ಪಟ್ಟನ್ನು ಮಹದೇವಪ್ಪ ಅವರು ಹಿಡಿದಿದ್ದಾರೆ. ಹಾಗಾಗಿ ಈ ಕಡೆ ಮಹದೇವಪ್ಪ ಕೂಡ ಪಟ್ಟನ್ನು ಸಡಿಲ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಸುನಿಲ್ ಬೋಸ್ಗೆ ಟಿಕೆಟನ್ನು ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಇಷ್ಟಪಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಅದು ಪೆಂಡಿಂಗ್ ಉಳಿದಿದೆ. ಇವತ್ತು ಸಿಎಂ ಹಾಗೆ ಡಿಸಿಎಂ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಈ ಕ್ಷೇತ್ರದ ಟಿಕೆಟ್ ಬಗ್ಗೆ ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ನಂತರ ಜೂಮ್ ಮೂಲಕ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಟಿಕೆಟ್ ಅನ್ನು
ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೋಲಾರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಇದ್ದದ್ದೇ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇಬ್ಬರು ಮಾತ್ರ, ಅದಕ್ಕೆ ಮತ್ತೊಬ್ಬರು ಆ್ಯಡ್ ಆಗ್ತಾರೆ. ತದನಂತರದಲ್ಲಿ ಅಲ್ಲಿ ಮುನಿಯಪ್ಪ ವರ್ಸಸ್ಸು ರಮೇಶ್ ಕುಮಾರ್ ಅವರ ಬಣದ ನಡುವೆ ತಿಕ್ಕಾಟ ಹೆಚ್ಚಾಗತ್ತೆ. ಯಾಕೆಂದರೆ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟನ್ನು ಕೊಡಿಸ್ಬೇಕು ಅಂತೇಳಿ ಕೊನೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ತರ್ತಾರೆ, ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡವನ್ನು ತರ್ತಾರೆ. ಮತ್ತೊಂದು ಕಡೆ ರಮೇಶ್ ಕುಮಾರ್ ಮುನಿಯಪ್ಪ ಅವರ ಹೇಳ್ದಂಥವ್ರಿಗೆ ಟಿಕೆಟನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ, ಕೊಟ್ಟಿದ್ದೇ ಆದರೆ ನಾವು ಜಿಲ್ಲೆಯಲ್ಲಿ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಬೇಕಾಗತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಪಾಸ್ ಮಾಡ್ತಾರೆ. ಎಲ್ಲ ಹನುಮಂತಯ್ಯ ಅವ್ರಿಗೆ ನೀವು ಟಿಕೆಟನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದೆ ಇಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವಾಗ ಒಂದು ಕಡೆ ಮುನಿಯಪ್ಪ ಅವರ ಒತ್ತಡ, ಮತ್ತೊಂದು ಕಡೆ ರಮೇಶ್ ಕುಮಾರ್ ಅವರ ಒತ್ತಡದಿಂದಾಗಿ ಈ ಕೋಲಾರದ ಟಿಕೆಟ್ ಕೂಡ ಕಗ್ಗಂಟಾಗಿದೆ. ಇನ್ನೊಂದು ಕಡೆ ಖರ್ಗೆ ಆಪ್ತರಾಗಿರುವಂಥ ಡಾಕ್ಟರ್ ಮುದ್ದುಗಂಗಾಧರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಖರ್ಗೆ ಅವ್ರಿಗೆ ಕೂಡ ಇರುತ್ತೆ. ಈ ಇಬ್ಬರ ನಡುವೆ ನಡೆದಂತಹ ಒಂದು ತಿಕ್ಕಾಟ ಏನಿದೆ ದೆಹಲಿಗೂ ಕೂಡ ತಲುಪುತ್ತೆ. ದೆಹಲಿಯಲ್ಲೇ ಈ ನಾಯಕರು ಹೋಗ್ತಾರೆ, ಪರಸ್ಪರ ತಂಡವಾಗಿ ಭೇಟಿಯನ್ನು ಮಾಡ್ತಾರೆ. ನೀವು ಈ ವಿಚಾರದಲ್ಲಿ ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ಗುಂಪು ಹೇಳಿದರೆ, ಇಲ್ಲ ಅವರಿಗೆ ಕೊಡಬೇಡಿ ನಮಗೆ ಕೊಡಿ ಅಂತೇಳಿ ಮತ್ತೊಂದು ಗುಂಪು ಕೂಡ ಒತ್ತಡವನ್ನು ತರುತ್ತೆ. ಹಾಗಾಗಿ ಈ ಕ್ಷೇತ್ರದ ಪೆಂಡಿಂಗ್ ಇದೆ. ಇವತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಗತ್ತೆ, ಎಲ್ಲರನ್ನ ಮನವೊಲಿಸಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಮುನಿಯಪ್ಪ ಅವರನ್ನು ಬಿಡಂಗಿಲ್ಲ, ಆ ಕಡೆ ರಮೇಶ್ ಕುಮಾರ್ ಅವರನ್ನು ಕೂಡ ಬಿಡಂಗಿಲ್ಲ. ಇಬ್ಬರಲ್ಲಿ ಒಬ್ಬರನ್ನು ಬಿಟ್ಟರೂ ಕೂಡ ಕೋಲಾರದಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಆಗತ್ತೆ. ಹಾಗಾಗಿ ಇಬ್ಬರ ಮನವೊಲಿಸಿ ನಂತರ ಟಿಕೆಟನ್ನು ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಇವತ್ತು ಬಹುತೇಕವಾಗಿ ಅದು ಬಗೆಹರಿಯುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಬಳ್ಳಾರಿಯಲ್ಲಿ ಸ್ವಲ್ಪ ಗೊಂದಲ ಇದೆ, ಪಕ್ಷದ ನಾಯಕರಲ್ಲೇ ಗೊಂದಲ ಇದೆ. ತುಕಾರಾಮ್ ಅವರ ಪುತ್ರಿಗೆ ಅಲ್ಲಿ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಒಂದು ಕಡೆ ಇದ್ದರೆ, ಸಚಿವ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥದ್ದು ಮತ್ತೊಂದು ಕಡೆ ಚರ್ಚೆಗಳು ನಡೆದಿತ್ತು. ಅದರ ಜೊತೆಗೆ ಉಗ್ರಪ್ಪ ಅವರ ಹೆಸರು ಕೂಡ ಕೊನೆಯ ಕ್ಷಣದಲ್ಲಿ ಮುಂದೆ ಬಂದಿತ್ತು. ಸೊ ಆದರೆ ಇಲ್ಲಿ ಯಾರು ಗೆಲ್ತಾರೆ, ಇಲ್ಲಿ ನಾಗೇಂದ್ರ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ ಗೆಲ್ತಾರಾ ಅಥವಾ ತುಕಾರಾಮ್ ಅವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟರೆ ಗೆಲ್ತಾರಾ ಅನ್ನುವಂಥ ಚರ್ಚೆಗಳು ಬಂದಾಗ ಒಂದು ಕಡೆ ಪೆಂಡಿಂಗ್ ಅನ್ನು ಇಡಲಾಗತ್ತೆ. ಅಂತಿಮವಾಗಿ ಈಗ ಬಳ್ಳಾರಿಯಲ್ಲಿ ತುಕಾರಾಮ್ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂಥದ್ದಿದೆ ನೀತಿ. ಇವತ್ತು ಅದರ ಬಗ್ಗೆ ಕೂಡ ಫೈನಲ್ ಆಗುವಂಥ ಒಂದು ಸಾಧ್ಯತೆಗಳಿದೆ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.